ಮಾಜಿ ಸಚಿವ ಈಶ್ವರಪ್ಪ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ಮೇಲ್ನೋಟಕ್ಕೆ ಪಿತೂರಿ ರೀತಿ ಕಾಣಿಸ್ತಾ ಇದೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ದು, ಬಿಎಸ್ವೈ ಇಂತಹ ಕೆಲಸ ಎಲ್ಲ ಮಾಡೋರಲ್ಲ. ದೂರುದಾರ ಮಹಿಳೆ ಅನೇಕರ ಮೇಲೆ ಇದೇ ರೀತಿಯ ಕೇಸ್ ದಾಖಲಿಸಿದ್ದಾರೆ. ಹೀಗಂತ ಹೇಳೋದ್ರ ಮುಖಾಂತರ ಮಾಜಿ ಸಿಎಂ ಬಿಎಸ್ವೈ ಪರ ಮಾಜಿ ಡಿಸಿಎಂ ಈಶ್ವರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರನ್ನ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ಯಡಿಯೂರಪ್ಪನವರು ಅಂಥ ವ್ಯಕ್ತಿ ಅಲ್ಲ. ರಾಜಕಾರಣದಿಂದ ಅವ್ರನ್ನ ತುಳಿಬೇಕು ಅಂತ ಯಾರೋ ಮಾಡಿರೋಂಥ ಒಂದು ಷಡ್ಯಂತ್ರ ಇದು. ಪೋಕ್ಸೋ ಪ್ರಕರಣದಲ್ಲಿ ರಾತ್ರಿ 1:15 ಗಂಟೆಗೆ ಸದಾಶಿವನಗರದವ್ರಿಗೆ ಕಂಪ್ಲೇಂಟ್ ಕೊಡಿಸ್ತಾರೆ ಅಂತ ಅರ್ಥ ಏನು? 53ನೇ ಕೇಸ್ ಇದು. ಯಾರು ಇವತ್ತು ಕೇಸ್ ಹಾಕಿದ್ದಾರೆ? 1, 2 ಅಲ್ಲ, 53 ಜನಕ್ಕೆ ಕೇಸ್ ಇದ್ರ ಮೇಲೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಯಾರು? ಇದ್ರ ಹಿಂದೆ ಯಾವ ಷಡ್ಯಂತ್ರ ಇದೆ? ಇದನ್ನು ನೋಡಬೇಕು. ಎರಡದು ಇನ್ಯಾರೋ ಸುದ್ದಿ ಕೊಡ್ತಾ ಇರೋದು, ಸ್ವಲ್ಪ ಅವ್ರ ತಲೆನೂ ಸರಿ ಇಲ್ಲ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಹಾಗಾಗಿ 53 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿರಬೇಕಾದ್ರೆ ಇದು ಷಡ್ಯಂತ್ರ ಅಂತ ನಾನಂತೂ ಭಾವಿಸ್ತೇನೆ. ನೋಡಿ, ಯಡಿಯೂರಪ್ಪನವ್ರನ್ನ ಬಿಎಸ್ವೈ ಇಂಥ ಕೆಲಸ ಮಾಡೋರಲ್ಲ. ದೂರುದಾರೆ ಮಹಿಳೆಯರ ಇದೇ ರೀತಿಯಾಗಿ ಅನೇಕರ ಮೇಲೆ ಕೇಸ್ ದಾಖಲು ಮಾಡಿದ್ದಾಳೆ. ನನ್ಗನ್ಸೋ ಪ್ರಕಾರ ಇದು ಷಡ್ಯಂತ್ರ ಅಂತ ಕಾಣುತ್ತೆ. ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಕೇಸ್ ದಾಖಲು ಮಾಡ್ತಾರೆ, ಅದು ಕೂಡ ಕಳೆದ ತಿಂಗಳು ಆಗಿರುವಂತಹ ವಿಚಾರ ಅಂತ ಅಂದಾಗ ಇದು ಖಂಡಿತವಾಗ್ಲೂ ಷಡ್ಯಂತ್ರ, ಪಿತೂರಿ ಅನ್ನೋ ಆರೋಪವನ್ನ ಮಾಜಿ ಸಚಿವ ಈಶ್ವರಪ್ಪ ಕೂಡ ಮಾಡಿದ್ದಾರೆ.